ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಸ್ವತಃ ಅವರೇ ಹೇಳಿದ್ರು, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ, ನನಗೆ ಕೊಡಬಹುದು ಅಂತ ಹೇಳಿ. ಕೊನೆಗೆ ಹೈಕಮಾಂಡ್ ಏನು ಮಾಡುತ್ತೆ? BK ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡುತ್ತೆ. ಆದರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಮತ್ತೊಂದು ಮಾತು ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾದವರೇ ಮುಖ್ಯಮಂತ್ರಿ ಆಗಬೇಕು ಅಂತದ್ದೇನಿಲ್ಲ, ಹಿಂದೆನೂ ಕೂಡ ಆ ರೀತಿ ಏನಾಗಿಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿಲ್ದಲೇ ಇದ್ದವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ತಾನೂ ಕೂಡ ಮುಖ್ಯಮಂತ್ರಿ ರೇಸಲ್ಲಿದ್ದೀನಿ ಅಂತ ಹೇಳಿ ಮೊದಲನೇ ಬಾರಿಗೆ ಹೇಳಿರೋದಲ್ಲ, ಸಾಕಷ್ಟು ಬಾರಿ ಹಿಂದೆನೂ ಕೂಡ ಹೇಳಿದ್ದಾರೆ. 2028ರ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬಟ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ, ಸಿದ್ದರಾಮಯ್ಯ ಅವರು CM ಆಗಿದ್ದಂತಹ 3 ವರ್ಷಗಳ ಕಾಲ, ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ CM ಆಗಿದ್ರು. 23ರಿಂದ 26ರವರೆಗೂ ಕೂಡ, ಮೊನ್ನೆಯವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿತ್ತು. ಅಂದರೆ ಯಾವಾಗ DK ಶಿವಕುಮಾರ್ ಅವರು ಚೇಂಜ್ ಆಗ್ತಾರೋ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೋ, ಆಗಿನಿಂದಲೇ ಟ್ರಬಲ್ ಶೂಟರ್ಗೆ ಅಧಿಕಾರ ವಹಿಸಿಕೊಂಡ 2 ದಿನಕ್ಕೆ ತಮ್ಮ ಸಂಪುಟದಲ್ಲಿರುವಂತಹ ಸಚಿವರುಗಳೇ ಟ್ರಬಲ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ, ಇವತ್ತು ಬೆಳಗ್ಗೆ KH ಮುನಿಯಪ್ಪ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನಗೆ ಇಂಥದ್ದೇ ಖಾತೆ ಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ, ನನಗೆ ಆಹಾರ ಖಾತೆ ಬೇಡ, ಕಳೆದ ಬಾರಿಯೂ ಕೂಡ ಅದನ್ನೇ ಕೊಟ್ಟಿದ್ದಾರೆ, ಕಳೆದ ಬಾರಿಯೂ ಕೂಡ ನಾನು ಅದನ್ನೇ ನಿಭಾಯಿಸಿದ್ದೀನಿ, ನನ್ನ ಹಿರಿತನದ ಆಧಾರದ ಮೇಲೆ ನನಗೆ ಒಳ್ಳೆ ಖಾತೆ ಬೇಕೇ ಬೇಕು ಅಂತ ಹೇಳಿ. ಅದಾದ ಮೇಲೆ ಈಗ ಸತೀಶ್ ಜಾರಕಿಹೊಳಿಯವರು ಯಾವಾಗ ಸಿಡಿದೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿಯವರು ಕಣ್ಣಿಟ್ಟಿದ್ರು, ಅದು BK ಹರಿಪ್ರಸಾದ್ ಅವರಿಗೆ ಹೋಗಿದೆ. ಸೊ ಹಾಗಾಗಿ ಸಚಿವರಾಗೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಸೋಮವಾರ ದೊಡ್ಡ ಮಟ್ಟದಲ್ಲಿ ಬಾಂಬ್ ಸಿಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಅಂದರೆ ಅಸಲಿ ಆಟ ಕಾಂಗ್ರೆಸ್ನಲ್ಲಿ ಇವತ್ತಿನಿಂದ ಶುರುವಾಗಿದೆ. DK ಶಿವಕುಮಾರ್ ಅವರು ಎಲ್ಲ ಸಮಯ ನಿಗದಿ, ಲಗ್ನ, ಮುಹೂರ್ತ ಎಲ್ಲವನ್ನ ನೋಡಿ ಶುಭ ಮುಹೂರ್ತದಲ್ಲಿ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೂ ಕೂಡ ಯಾಕೋ ಆ ಟೈಮ್ಗಳೆಲ್ಲವೂ ವರ್ಕೌಟ್ ಆಗ್ತಾ ಇಲ್ವಾ ಅನ್ನುವ ಮಾತುಗಳನ್ನು ಕೂಡ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಸುಮಾರು 45 ಶಾಸಕರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸೋಮವಾರ ಸೀಕ್ರೆಟ್ ಮೀಟಿಂಗನ್ನು ಮಾಡಲಿದ್ದಾರೆ. ಸೊ ಹಾಗಾಗಿ ಆ ಸೀಕ್ರೆಟ್ ಮೀಟಿಂಗ್ನ ಹಿಂದಿನ ಉದ್ದೇಶ, ಮರ್ಮ ಏನಿರಬಹುದು? 24 ತಿಂಗಳ ಅಧಿಕಾರ ಅವಧಿ ಕಂಪ್ಲೀಟ್ ಮಾಡ್ತಾರಾ DK ಶಿವಕುಮಾರ್ ಅವರು? ಮಾಡ್ತಾರೆ ಅನ್ನೋದೇ ಬಹಳಷ್ಟು ಡೌಟ್ ಕಾಣಿಸ್ತಾ ಇದೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ. ಯಾಕಂದರೆ ಸಾಲಿಗೆ ಸಾಲು ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಏನು ಕೇಳಂಗಿಲ್ಲ, ನನ್ನ ಎಕ್ಸ್ಟ್ರಾ ಪ್ರಶ್ನೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಇಷ್ಟೇ. ಅದರಲ್ಲೂ ಹೇಳಿದ್ರು, ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಶಾಸಕನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಮುಂದುವರಿತೀನಿ, ಇಷ್ಟೇ ರಾಮಲಿಂಗಾರೆಡ್ಡಿಯವರು ಹೇಳಿದ್ದು. ಅದಾದ ಮೇಲೆ KH ಮುನಿಯಪ್ಪ ಅವರು, ನನಗೆ ಇಂಥದ್ದೇ ಖಾತೆ ಬೇಕು, ನನ್ನ ಹಿರಿತನದ ಆಧಾರದ ಮೇಲೆ, ಕಳೆದ ಬಾರಿಯೂ ಕೂಡ ಆಹಾರ ಖಾತೆ ಕೊಟ್ಟಿದ್ರೆ ಈ ಬಾರಿಯೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ, ಸೊ ನನಗೆ ಬೇಡ, ಸೊ ಹೀಗೆ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ. ಅದಾಯ್ತಾ? MB ಪಾಟೀಲ್ ಅವರು ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ, ಮತ್ತೊಮ್ಮೆ ನಾನು ಸಚಿವನಾಗ್ತಿದ್ದೀನಿ ಅನ್ನೋ ಖುಷಿಯಂತೂ ಖಂಡಿತವಾಗ್ಲೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ MB ಪಾಟೀಲ್ ಅವರು DCM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆರಂಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ಅನ್ನುವಂತಹ ಸಂದರ್ಭದಲ್ಲಿ 4 DCM ಹುದ್ದೆಗಳ ಸೃಷ್ಟಿ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಬಟ್ 4 ಆಯ್ತಾ? ಇಲ್ಲ, ಕೊನೆಗೆ 3ಕ್ಕೆ ಬಂತು. 3 ಜನರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು. ಯಾರೆಲ್ಲ 3 ಜನರ ಹೆಸರು? ನಂಬರ್ ಒನ್ ಹೆಸರು ಕೇಳಿ ಬಂದಿದ್ದು ಅಲ್ಲಿ BK ಹರಿಪ್ರಸಾದ್ ಅವರು ಬಿಡಿ KPCC ಅಧ್ಯಕ್ಷರಾಗಿದ್ದಾರೆ. ನಂಬರ್ 1 ಹೆಸರು ಕೇಳಿ ಬಂದಿದ್ದು ಡಾಕ್ಟರ್ G ಪರಮೇಶ್ವರ್ ಅವರು DCM ಆಗ್ತಾರೆ ಅಂತ ಹೇಳಿ. ಸೊ DCM ಆಗಿದ್ದಾರೆ. ಸೊ ಅದನ್ನು ಬಿಟ್ಟು ಇಲ್ಲಿ ದಲಿತರಿಗೆ, ಅದರ ಜೊತೆಗೆ
ದಲಿತರಿಗೆ ಕೊಡಲಾಗುತ್ತೆ, ಒಕ್ಕಲಿಗರು CM ಆಗಿದ್ದಾರೆ, ಲಿಂಗಾಯತ ಕೋಟಾದಡಿಯಲ್ಲಿ MB ಪಾಟೀಲ್ ಅವರಿಗೆ ಕೊಡಲಾಗುತ್ತೆ, ಅದರ ಜೊತೆಗೆ ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅವರನ್ನು ಕೂಡ DCM ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಿತ್ತು. ಪಾಪ DCM ಹೋಗ್ಲಿ, ಅಟ್ಲೀಸ್ಟ್ ಜಮೀರ್ ಅವರು ಕಾಯ್ತಾ ಇದ್ರು ಸಚಿವನನ್ನಾಗಾದರೂ ಮಾಡ್ತಾರೆ ಅಂತ ಹೇಳಿ, ಅದೂ ಮಾಡಲಿಲ್ಲ. ಕೊನೆಗೆ ಜಮೀರ್ ಅವ್ರು ಏನು ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬಂದಂತಹ ಟೈಮಲ್ಲಿ DK ಅವರಿಗೆ ವಿಶ್ ಮಾಡಿಬಿಟ್ಟು ಒಂದು ಫೋಟೋಗೆ ಹಂಗೆ ಪೋಸ್ಟ್ ಕೊಟ್ಟುಬಿಟ್ಟು DK ಅವ್ರು ಗಮನಿಸಿದ್ರಾ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಜನ ಇದ್ರು ಜಮೀರ್ ಅವ್ರು ಬಂದಿದ್ರಾ ಅಂತ ಹೇಳಿ. ಬಟ್ ಎಲ್ಲ ಚಾನಲ್ಗಳಲ್ಲೂ ಜಮೀರ್ ಅವರು ಬಂದುಬಿಟ್ಟು ಕಾರ್ಯಕ್ರಮ ಆರಂಭದಲ್ಲೇ ಕಾರ್ ಹತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಜಮೀರ್ ಅವರು ಎಷ್ಟರ ಮಟ್ಟಿಗೆ ಅಸಮಾಧಾನಿತರಾಗಿದ್ದಾರೆ, ನನ್ನ ಹೆಸರಿಲ್ಲ ಅಂತ ಗೊತ್ತಾಗಿದ್ದ ಕೂಡಲೇ. ಹಾಗಾಗಿ ಒಬ್ಬೊಬ್ಬರೇ ಈ ರೀತಿಯಾದರೆ, ಮತ್ತೊಂದು ಪ್ರಶ್ನೆ, ಮೊದಲನೇ ಲಿಸ್ಟಲ್ಲೇ ಹಿಂಗಾದರೆ ಇನ್ನು ಎರಡನೇ ಲಿಸ್ಟಿನ ಕತೆ ಏನು ಸ್ವಾಮಿ? ಎರಡನೇ ಲಿಸ್ಟಿನ ಕತೆ ಏನು? ಎರಡನೇ ಲಿಸ್ಟಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ನೋಡಿ, ಮೊದಲನೇ ಲಿಸ್ಟಲ್ಲಿ ಯಾರೂ ಕೂಡ ಅಸಮಾಧಾನ ಆಗಬಾರ್ದು ಅಂತ ಹೇಳಿ ಹಳಬರನ್ನೇ ರಿಪೀಟ್ ಮಾಡಾಯಿತು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದವ್ರನ್ನೇ ರಿಪೀಟ್ ಮಾಡಾಯಿತು. ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಆ್ಯಡ್ ಮಾಡ್ಕೊಂಡ್ರು. ಸೊ UT ಖಾದರ್ ಅವ್ರನ್ನ ಕೂಡ ಆ್ಯಡ್ ಮಾಡ್ಕೊಂಡ್ರು. ಸೊ ಸ್ಪೀಕರ್ ಆಗಿದ್ದವ್ರನ್ನ ಸಚಿವರನ್ನಾಗಿ ಮಾಡಿದ್ರು. ಬಟ್ ಎರಡನೇ ಲಿಸ್ಟಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಇನ್ನೂ ಮಹಿಳಾ ಮಣಿಯರಿಗೆ ಸ್ಥಾನನೇ ಕೊಟ್ಟಿಲ್ಲ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಸೊ DK ಶಿವಕುಮಾರ್ ಅವರಿಗೆ ಈಗ ರಿಯಲ್ ಟ್ರಬಲ್ ಶುರುವಾಗಿದೆ. ಇದನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಸರ್ಕಾರ ರಚನೆಯನ್ನು ನೀಟಾಗಿ ಮಾಡ್ಕೊಂಡು ಇನ್ನು ಇರುವಂತಹ 24 ತಿಂಗಳುಗಳ ಕಾಲ ಸುಸೂತ್ರವಾಗಿ ಸರ್ಕಾರನೂ ನಡಿಬೇಕು, ಎಲ್ಲ ಗ್ಯಾರಂಟಿಗಳೂ ಕೂಡ ಸಮಗ್ರವಾಗಿ ಜಾರಿನೂ ಆಗಬೇಕು. ಅದರ ಜೊತೆಗೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೂ ತರಬೇಕು. ಇಷ್ಟೆಲ್ಲ ಸವಾಲುಗಳಿದೆ. ಇದೆಲ್ಲದರ ನಡುವೆ ಯಾವ ಸಚಿವರು ಯಾವ ಶಾಸಕರನ್ನೂ ಬೇಜಾರು ಮಾಡೋಂಗಿಲ್ಲ. ಇದೆಲ್ಲವೂ ಕೂಡ ಇರೋದ್ರಿಂದ ಎಲ್ಲವನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ನೋಡಬೇಕು. ಒಟ್ಟಾರೆ ಮಂಡಿ ಅಂತೂ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ. ಸೋಮವಾರ ಸತೀಶ್ ಜಾರಕಿಹೊಳಿ ಅವರಿಂದ ಬಿಗ್ ಬಾಂಬ್, 45 ಶಾಸಕರ ಜೊತೆಗೆ ಸೀಕ್ರೆಟ್ ಮೀಟಿಂಗ್. ಸೊ ಆ ಮೀಟಿಂಗ್ ಏನಾಗಬಹುದು? ಮೀಟಿಂಗಲ್ಲಿ ಸೋಮವಾರದ ನಂತರ ಒಂದಷ್ಟು ಬೆಳವಣಿಗೆ ಅಂತೂ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸೊ ಕಾದು ನೋಡೋಣ.